ಶಿವಮೊಗ್ಗದ ಮರ್ಕಜ್ ಸಾದ ಧಾರ್ಮಿಕ ಲೌಕಿಕ ಸಮನ್ವಯ ವಿದ್ಯಾಭ್ಯಾಸ ಸಂಸ್ಥೆಯು ವಿದ್ಯಾರ್ಥಿಗಳ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕಾರ್ಯಕ್ರಮವನ್ನು ಇದೇ ಫೆಬ್ರವರಿ 11 ಮತ್ತು 12ರಂದು ನಡೆಸಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ 100ರಷ್ಟು ಸ್ಪರ್ಧೆಗಳು, 2 ತಂಡಗಳು, 6 ಭಾಷೆಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಕಳೆದ 9 ವರ್ಷಗಳಿಂದ ಶಿವಮೊಗ್ಗದ ವಾದಿಯೇ ಹುದಾ 2ನೇ ಮುಖ್ಯ ರಸ್ತೆ ತಿರುವಿನಲ್ಲಿ ಕಾರ್ಯಕ್ರಮ ಆಚರಿಸುತ್ತಿದೆ. ಇದರ ಜೊತೆಗೆ ಫೆಬ್ರವರಿ 13ರಂದು ಸಾದಾ ಕಾನ್ಫರೆನ್ಸ್ ನಡೆಯಲಿದ್ದು, ಮರ್ಹೂಮ್ ಹಬೀಬ್ ದಾದಾ ಸೇಠ್ ಅವರ ಸ್ಮರಣಾರ್ಥ ಸಾದಾ ಎಕ್ಸಲೆನ್ಸಿ 4ನೇ ಆವೃತ್ತಿ ಅವಾರ್ಡ್ ಅನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಸೃಷ್ಟಿಸುತ್ತಿರುವ ಕೇರಳದ ಖಾಜಿ ಮೊಹಮ್ಮದ್ ಸ್ವಾಲಿ ಸಾದಿ ಅವರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಸಮ್ಮೇಳನಕ್ಕೆ ಸಂಸ್ಥೆಯ ಚೇರ್ಮನ್ ಸಯೀದ್ ಶಹೀದುದ್ದೀನ್ ಅಲ್ ಬುಖಾರಿ ಮತ್ತು ಸೈಯದ್ ಅಬೂಬಕರ್ ಸಿದ್ದಿಕ್ ಅಲ್ ಹಾದಿ ತೀರ್ಥಹಳ್ಳಿ ರವರು ನೇತೃತ್ವ ನೀಡಲಿದ್ದು, ಇನ್ನು ಈ ಹಲವಾರು ನಾಯಕರು, ರಾಜಕೀಯ, ಸಾಮಾಜಿಕ, ಉಲಮಾ ಉಮಾರ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಸಂಚಾಲಕ ಶಾಹುಲ್ ಹಮೀದ್ ತಿಳಿಸಿದರು. ವಿದ್ಯಾಭ್ಯಾಸಗಳನ್ನು ಕೊಡುತ್ತಾ ಉತ್ತಮವಾದಂತಹ ಸಮಾಜದಲ್ಲಿ ಮಾದರಿ ಯೋಗ್ಯರಾದ ಒಂದು ವಿದ್ಯಾರ್ಥಿ ಸಮೂಹವನ್ನು ತಯಾರು ಮಾಡುವ ನಿಟ್ಟಿನಲ್ಲಿ 9 ವರ್ಷಗಳ ಮುಂಚೆ ಸ್ಥಾಪನೆಗೊಂಡಂಥ ಸಂಸ್ಥೆಯಾಗಿದೆ ಮರ್ಕಜ್ ಸಾದ. ಈ ಸಂಸ್ಥೆ 9 ವರ್ಷ ಆಯಿತು. ಬರುವ ವರ್ಷ ಇದರ ದಶಮಾನೋತ್ಸವ ಕೂಡ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ವರ್ಷ ಫೆಬ್ರವರಿ 13ನೇ ತಾರೀಕು, ನಾಡಿದ್ದು ಶುಕ್ರವಾರ ದಿವಸ ಸಂಜೆ 5 ಗಂಟೆಯಿಂದ ವಿವಿಧ ಕಾರ್ಯಕ್ರಮಗಳು ಸಂಸ್ಥೆಯ ಪರಿಸರದಲ್ಲಿ ನಡೆಯಲಿಕ್ಕಿದೆ. ಎಲ್ಲ ವರ್ಷ ಕೂಡ ಕಳೆದ 4 ವರ್ಷಗಳಿಂದ ನಮ್ಮ ನಾಡಿನ ನಾಯಕರಾದಂತಹ ಇಕ್ಬಾಲ್ ಹಬೀಬ್ ಸೇಠ್ ಅವರ ತಂದೆ ಹೆಸರಿನಲ್ಲಿ, ಇಕ್ಬಾಲ್ ದಾದಾ ಹಬೀಬ್ ಸೇಠ್ ಅವರ ಹೆಸರಿನಲ್ಲಿ ಧಾರ್ಮಿಕ ವಿದ್ವಾಂಸರಿಗೆ ಒಂದು ಅವಾರ್ಡನ್ನು ಕೊಡ್ತಾರೆ, ಎಕ್ಸಲೆನ್ಸಿ ಅವಾರ್ಡ್ ಅಂತೇಳಿ. ಅದು ಈ ಬಾರಿ ಪ್ರತಿಷ್ಠಿತ ಕಾಸರಗೋಡಿನ ಜಾಮಿಯಾ ಸಅದಿಯಾ ಎನ್ನುವಂತಹ ದೊಡ್ಡ ಒಂದು ವಿದ್ಯಾಸಂಸ್ಥೆ ಇದೆ. ಆ ಸಂಸ್ಥೆಯ ಪ್ರೊಫೆಸರ್ ಆಗಿರುವ ಸ್ವಾಲಿಹ್ ಹಜರತ್ ಎನ್ನುವವರಿಗೆ ಆ ಪ್ರಶಸ್ತಿಯನ್ನು ಈ ಬಾರಿ ನೀಡಲಾಗ್ತದೆ. ಈ ಸಮಾರಂಭದಲ್ಲಿ ಜಿಲ್ಲೆಯ 100 ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸ್ತಾರೆ. ಧಾರ್ಮಿಕ ಮುಖಂಡರು, ಸಾಮಾಜಿಕ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಫೆಬ್ರವರಿ 13ರ ಕಾರ್ಯಕ್ರಮಕ್ಕೆ ಈ ನಾಡಿನ ಎಲ್ಲರನ್ನು ಕೂಡ ಆಹ್ವಾನಿಸಲು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಪತ್ರಿಕಾ ಸಮಿತಿ ಎಲ್ಲ ಮಿತ್ರರನ್ನು ಕೂಡ, ನಮ್ಮ ಕಾರ್ಯನಿರತ ಪತ್ರಿಕಾ ಸಂಘದ ಎಲ್ಲರೂ ಕೂಡ, ಎಲೆಕ್ಟ್ರಾನಿಕ್ ಮಾಧ್ಯಮ ಇರಬಹುದು, ಅದೇ ರೀತಿಯಲ್ಲಿ ಇತರ ಪತ್ರಿಕಾ ಮಾಧ್ಯಮದ ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದರ ಜೊತೆಯಲ್ಲಿ ನಮ್ಮ ಈ ಸಂಭ್ರಮವನ್ನು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ನೀವು ಪ್ರಕಟಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಸಂಸ್ಥೆಯ ನೇತೃತ್ವ, ಅದರ ನಾಯಕತ್ವ, ಅದರ ಫೌಂಡರ್ ಸೈಯದ್ ಶಹೀದುದ್ದೀನ್ ಅಲ್ ಬುಖಾರಿ ಅಂತ ಹೇಳಿ ಅವರು ಇವತ್ತು ಪ್ರೆಸ್ ಮೀಟಲ್ಲಿ ಬಂದಿಲ್ಲ. ನಮ್ಮ ಜೊತೆಯಲ್ಲಿ ಇವತ್ತು ಅಬೂಬಕರ್ ಸಿದ್ದಿಕ್ ಅಂತ ಹೇಳಿ ಅವರು ನಮ್ಮ SYS ಎನ್ನುವ ಸುನ್ನಿ ಯುವಜನ ಸಂಘ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ. ಅವರ ಹೆಸರು ಅದರಲ್ಲಿದೆ. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಜಬ್ಬಾರ್ ಸಯದಿ ಅವರು ಈಗಾಗಲೇ ನಿಮ್ಮ ಜೊತೆಯಲ್ಲಿ ಮಾತನಾಡಿದವರು, ಅವರು ಕೂಡ ಇದ್ದಾರೆ. ಆದರೆ ಶಾಹುಲ್ ಹಮೀದ್ ಮದದಿ ಅಂತ ಹೇಳಿದರೆ ನನ್ನ ಹೆಸರು, ಕೋಆರ್ಡಿನೇಟರ್ ಆಗಿದ್ದೇನೆ. ರಹೀಮ್ ಹನೀಫ್ ಅಂತ ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ಅವರು ಕೂಡ ಇದ್ದಾರೆ. ಸಾದಿಕುಲ್ಲಾ ಅಂತ ಅವರು ಕೂಡ ಇದ್ದಾರೆ. ಇರ್ಫಾನ್ ಬಾಯ್ ನಮ್ಮ ಜಾಮಿಯಾ ಮಸೀದಿಯ ಉಪಾಧ್ಯಕ್ಷರು ಕೂಡ ಅವರಿದ್ದಾರೆ. ಇಸ್ಮಾಯಿಲ್ ವಾದಿಯೋದ, ಅದೇ ರೀತಿಯಲ್ಲಿ ಹಸನ್ ಹಾಜಿ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಪತ್ರಿಕಾ ಮಾಧ್ಯಮದ